ಸರ್ವದಾ ನಿನ್ನನ್ನೇ ಧ್ಯಾನಿಸುತ್ತಿರುವ ಈ ಸಾತ್ವಿಕೆ ಪ್ರಣಾಮಗಳನ್ನು ಸ್ವೀಕರಿಸಿದೆವು. ಓಹೋ, ಪರಮಾತ್ಮನು ನಿದ್ರಿಸುವಂತೆ ತೋರುತ್ತಿರುವುದು. ಇರಲಿ, ಆತನ ಎಚ್ಚರಗೊಳ್ಳುವ ತನಕ ನಾನು ಈ ದ್ವಾರದಲ್ಲಿಯೇ ಕಾಯುವನು. ಭವನದ ವೈಭವ ನೋಡಲ
ನವರವರ ಖಚಿತವಾದ ಮಂಟಪಗಳು ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವು. ಕೋಟಿ ಸೂರ್ಯ ಪ್ರಕಾಶದಂತೆ ಕಂಗೊಳಿಸುತ್ತಿರುವ ಈ ಭವನವನ್ನು ಕಂಡಾಕ್ಷಣ ನನ್ನ ಮನವು ಮೋಡವನ್ನು ಕರಗಿ ಮಳೆಗರದಂತೆ ನನ್ನ ಅಂತರಾಳದಲ್ಲಿ ವಾಸವಾಗುತ್ತಿರುವುದು. ಓಹೋ, ಇದೆಂತಹ ಮಹಾಶಿಲ್ಪಿಯ ಜಾಗವು ವರ್ಣಿಸಲು ಸ್ಥಳ. ನನಗೆ ಬಂತು ಸ್ವಸಾಗರ ಪ್ರಕೃತಿಯನ್ನೇ ಶಾಸನ ಮಾಡುವ ಚಲಗಲದ ಮಲ್ಲ ಗಾಂಧಾರಿ ದೇವಿಯ ಗರ್ಭಸಂಜಾತ ಶತಧನುಷ ಕುರೀನ ಹಸ್ತಿನಾವತಿಯ ಮಣಿಮುಕುಟ ಈ ದುರ್ಯೋಧನ ಸಾರ್ವಭೌಮನ ಹರಮೆನಿಗಿಂತಲೂ ಈ ನಂದಗೋಪಾಲನ ಅದ್ಭುತವೇ, ರಮಣೀಯವೇ, ಶೋಭಾ. ಏನಿ ಶಿರಾಪಾಲಿಕೆಯ ಭಾವಭಂಗಿ, ಓಡ ನೋಡುವ ಬೀರಿ ವನಕು ವಯ್ಯಾರವ ತೋರುವ ಈ ಮಾಯಾಂಗನೆಯ ಕಡಗಣ್ಣಿನ ಕುಡಿನೋಟ. ಇವರನ್ನು ನಮ್ಮೆ ನೋಡಿದರೆ ಬಿಗಿದಪ್ಪಲೆ ಬಿಗಿದಪ್ಪಲೆ. ಸ್ವಾಗತ ಸ್ವಾಗತ ಗುರುನಂದನ.
ಇದೆಲ್ಲವೂ ಈ ಕೃಷ್ಣನ ಮಾಯೆಯವರಲ್ಲ, ಬೇರೆ ಅಲ್ಲ. ಇರಲಿ, ನಾನು ಬಂದ ಕಾರ್ಯವನ್ನು ನೆರವೇರಿಸಿಕೊಳ್ಳುವೆನು. ಓಹೋ, ಸಾತ್ವಿಕಿಯು ಇಲ್ಲೇನು? ಸಾತ್ವಿಕಿ, ಗುರುರಾಜ, ಎಲ್ಲಿ ನಿಮ್ಮ ಕೃಷ್ಣನು? ಗುರುರಾಜ, ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಚ್ಚರಗೊಳ್ಳುವನು. ಏನು? ಕೃಷ್ಣನು ನಾನು ಹಸ್ತಿನಾವತಿಯಿಂದ ದ್ವಾರಕೆಗೆ ಬಂದರು, ಕೃಷ್ಣನು ನಿದ್ರೆ ಮಾಡುತ್ತಿರುವ ಸಾತ್ವಿಕಿ. ಹೌದು ಗುರುರಾಜ. ಸಾತ್ವಿಕಿ, ನಿಮ್ಮ ಕೃಷ್ಣರು ವಿರಾಟ ಮನೆಯ ಸಂಭ್ರಮದಲ್ಲಿ ಅನೇಕ ರಾತ್ರಿ ಜಾಗರಣೆ ಕಾಣುತ್ತಿರುವುದು. ನಾನೇ ಒಂದು ಸಾಲಿ ಎಚ್ಚರಿಸುವೆನು. ಕೃಷ್ಣ, ಮುಕುಂದ, 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 ಮುರಹರಿ, ಮುರಹರಿ, ಮುರಹರಿ. ಓಹೋ, ಸಾತ್ವಿಕಿ, ಕೃಷ್ಣನು ಎಚ್ಚರವಂತೆ ಕಾಣುತ್ತಿಲ್ಲ. ನಿನ್ನೊಡನೆ ಒಂದು ಮಾತಿದೆ ಸಾತ್ವಿಕಿ. ಅದೇನು ಗುರುರಾಜ? ಏನೆಂದರೆ ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಹೇಗೆ? ಏಕೆಂದರೆ ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಆತರೆಲ್ಲಿಯರೋ ನಾವು ಅಲ್ಲಿ ಏರುವೆವು. ಸರಿ, ಸಾತ್ವಿಕಿ, ನಿಮ್ಮ ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದರೆ ಯಾವ ಸೈನ್ಯವೇ ನಮ್ಮ ಕೈ ಸೇರಿದಂತೆ. ಸಂದೇಹವೇಕೆ ಗುರುರಾಜ? ನಿಮ್ಮ ಕೈ ಸೇರಿದಂತೆ ಸರಿ. ಬನ್ನಿ, ಪೀಠವನ್ನು ಮಂಡಿಸಿ. ಕುಳಿತುಕೊಳ್ಳಬೇಕು. ಛಲದಲಗಮಲ್ಲ ದುರ್ಯೋಧನ ಸಾರ್ವಭೌಮನು ಈ ಗೋಪಾಲದಲ್ಲಿ ಅಸಂಭವ. ನನಗೆ ಯೋಗ್ಯವಾದ ಸ್ಥಾನ
ಸಾತ್ವಿಕೆ, ಎಲ್ಲಿ ನನ್ನ ಪ್ರಾಣಸಕ? ಹಿನ್ನೆಲೆಯ ನಿನ್ನ ಪ್ರಾಣಸಕ. ಏಕೆ, ಏನಾಯಿತು ಸಾತ್ವಿಕೆ? ಪಾರ್ಥ, ಅದನ್ನು ನನ್ನ ಬಾಯಿಂದ ಹೇಳಲು ಸಾಧ್ಯವಿಲ್ಲ. ನೀನೇ ನೋಡು, ನಿನಗೆ ತಿಳಿಯುವುದು. ಓಹೋ, ಅಣ್ಣನಾದ ದುರ್ಯೋಧನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಪಾರ್ಥ, ನಿನ್ನ ಹಾಸ್ಯ ಪ್ರವೃತ್ತಿಯಿಂದ ದುರ್ಯೋಧನನೆಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಇದು ಎಂತಹ ವಿಡಂಬನೆ ಪಾರ್ಥ. ಇದು ವಿಡಂಬನೆಯಲ್ಲ ಸಾತ್ವಿಕೆ, ಪಾಂಡವರ ದುರ್ದೈವ. ಅಥವಾ ನಾವಾದರೂ ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯ. ಪಾಂಚಾಲಿಯ ಸಹಿತ ನಾವು 4 ಸಹೋದರರು ಮತ್ತೊಂದು ಚಿರದಿನದ ಸಲುವಾಗಿ ವನವಾಸಕ್ಕೆ ತೆರಳಬೇಕು. ನನ್ನನ್ನು ನೋಡಿ ಎಷ್ಟೊಂದು ಅಸಮಾಧಾನವೇ. ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆಂದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ಮೊದಲೇ ದ್ವಾರಕೆಗೆ ಬಂದಿರುವೆನು. ದುರ್ಯೋಧನ, ಅರ್ಜುನ, ಸನ್ನಿಧಿಗೂ ದೇವರ ಮಂದಿರಕ್ಕೂ ಮೊದಲು ಹೋದರೇನು, ಕೊರೆಗೆ ಹೋದರೇನು, ಅವರವರ ಭಾವಾನುರೂಪವಾದ ಫಲವು ಅವರಿಗೆ ದೊರೆಯುವುದು ಸುಯೋಧನ. ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ನಾನು ತಿರುಗಿದರೆ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಾನು ಇಲ್ಲಿಗೆ ಬಂದಿದ್ದು ಈ ಮಹಾಮಹಿಮನ ಪದತಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದ ಇಚ್ಛೆಯಿಂದ ಬಂದನು. ಸರಿ ಸರಿ, ನೀನು ಯಾವ ಚಂದ್ರರಾದರೂ ಬಾ. ಆದರೆ ಈ ಸಾರಿ ನನ್ನ ಕೈಗೆ ಸಿಕ್ಕಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ನಮಗೆ ಸಂತೋಷದ ವಿಷಯ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದನ್ನು ನಾನು ಮರೆತಿಲ್ಲ ದುರ್ಯೋಧನ. ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೀತನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರವನ್ನು ಹರಿಸಿ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ 3 ಲೋಕದ ಮಂಗಳವು ನಿನ್ನಲ್ಲೇ ಸೇರಿದೆ. ಶಬರಿಗ ಭಯವನಿತ್ತ ಪ್ರಭುವೆಯೇ, ಹತ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳು. ಏನು ನಿನ್ನಯ ಲೀಲೆ ದೀನ ದಯಾಳು.
ಕೃಷ್ಣ, ಯುದ್ಧವು ಎಂತಹ ಅನರ್ಥಕಾರಿ ಎಂಬುದು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದಾಗಿ ಪವಿತ್ರವಾದ ಈ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೋಯಿಸಿದರೇಕೆ? ಭಾವ ದುರ್ಯೋಧನ, ಕೃಷ್ಣ, ಪಾಂಡವರು ನೀವು ಸಹೋದರಲ್ಲವೇ? ನೀವೀರುವರು ಅನ್ಯೂನ್ಯ ಮೈತ್ರಿಯಿಂದ ಬಾಳುವುದು ಮೇಲಲ್ಲವೇ ಭಾವ? ಕೃಷ್ಣ, ರಾಜನೀತಿ ಶಾಸ್ತ್ರದ ವಿಚಾರದಲ್ಲಿ ಹೆಚ್ಚಿನ ಪರಿಶ್ರಮ ಎನಗುಂಟು. ನಿನ್ನ ಈ ಉಪದೇಶವನ್ನು ಬಿಟ್ಟು ನಮ್ಮಿಬ್ಬರ ಬೇಡಿಕೆಯನ್ನು ಈಡೇರಿಸು ಕೃಷ್ಣ. ಅರ್ಜುನ, ಪರಮಾತ್ಮ, ಕೇಳಿದ್ಯಾ ನಿಮ್ಮಣ್ಣನು ಆಡುತ್ತಿರೋ ಮಾತುಗಳನ್ನು? ನೀನು ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೇನು ತೋರುತ್ತಿರುವುದು? ಹೌದು ಜನಾರ್ದನ. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ವಾಸುದೇವ, ಅರ್ಜುನ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದುದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು ದೇವ. ಕೃಷ್ಣ, ನಮ್ಮಿಬ್ಬರಿಗೂ ನೀನು ಸಮಾನ ಬಂದವನು. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸುತ್ತಾಗುವುದು ಕೃಷ್ಣ. ಭಾವ ದುರ್ಯೋಧನ, ಕೃಷ್ಣ, ಮೊದಲು ಬಂದ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ತೆ ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಇರಬಹುದು. ಅಲ್ಲದೆ ಪಾರ್ಥನು ನಿನಗಿಂತಲೂ ಚಿಕ್ಕವನು. ತನಗೆ ಬೇಕಾದದ್ದನ್ನು ಮೊದಲು ಕೇಳಿ ಪಡೆಯುವ ಅಧಿಕಾರ ಆತನಿಗಿರುವುದು. ಆಹಾ, ನಿಮ್ಮಿಬ್ಬರಿಗೂ ಸಹಾಯ ಮಾಡುತ್ತೇನೆ. ಈಗ ಕೇಳಿರಿ. ಅಪ್ರತಿಮ ವೀರ ಭಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಅಕ್ಷೋಹಿಣಿ ಯಾದವ ಸೈನ್ಯ ದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಪರಮಾತ್ಮ, ಇವೆರಡರಲ್ಲಿ ನಿನಗೆ ಯಾವುದು ಬೇಕು? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಆಯುಧವನ್ನು ಹಿಡಿಯುವುದಿಲ್ಲ, ಯುದ್ಧ ಮಾಡುವುದಿಲ್ಲ. ಈತನಿಂದ ನನಗೆ ಏನಿಗೆ ಯೋಜನ? ಕೃಷ್ಣ, ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೊ. ಏನಾಗೆ ಗುರುದೇವ ಬಲರಾಮರು ಯಾವ ಪಕ್ಷವನ್ನು ಸಹಿಸಲೇ ನನ್ನ ಪಕ್ಷ ವಹಿಸಲಿ. ಭಲೆ ಭಲೆ ಕೌರವೇಶ್ವರ, ನಿನ್ನ ಸಾಮರ್ಥ್ಯಕ್ಕೆ ತಕ್ಕದ್ದನ್ನೇ ಆಯ್ಕೆ ಮಾಡಿಕೊಂಡಿರುವೆ. ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನೋ? ಕೃಷ್ಣ, ನಾನಿನ್ನು ಬರಲೇ? ನಡೆ ಭಾವ. ದೇವ, ಭಕ್ತರನ್ನು ಎಚ್ಚರಿಸುವ ಈ ಕಣ್ಣಸನ್ನೆಯ ಕಪಟ ಮೋಸವನ್ನು ನಾನು ಅರಿದು ಭಾವಿಸಿದೆಯಾ? ಬಳಿಯೇ ಕಣ್ಣಸನ್ನೆಯ ಕಪಟ ಮೋಸ. ಕೃಷ್ಣ, ಬಳಿಯೇ ಕಣ್ಣಸನ್ನೆಯ ಕಪಟ ಮೋಸ. ಭರತ ಕಂಡ ಸ್ವತಂತ್ರ ಸಮರ ಶತ್ರುದಾನ ಪ್ರಚಂಡ ರಕ್ತಕ್ಕೋ ಹೊಡೆಯುವರಿಸೆ. ಶತ್ರುದಾಂಡ ಪ್ರಳಯ ಸಿಂಹನಾದ ಕರುಣಿ ಸಾಹಸರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ. ಧರಿಸಲಿದೆ ನೋಡುವಿನು ನಿನ ಪಂತ ಕಂದ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ನೀನು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಹುಮತಿ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಅಣಸಟ. ಕೃಷ್ಣ, ಹೀಗಿರುವಾಗ ನಾವು ನಿಮ್ಮನ್ನೇ ಬೆರೆಯಲು ಸಾಧ್ಯವೇ? ಆದರೂ ವಾದವಾದ ಕೃಷ್ಣ, ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಆಧಾರವನ್ನು ವಚನವಿತ್ತವೆ. ವಚನ ಭ್ರಷ್ಟನಾದಿಯೇ ಎಚ್ಚರ. ಅವ ಕೃಷ್ಣ,
ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ಈಗ ಆ ಮಾತುಗಳೇಕೆ? ಮುಂದೆ ತಾನಾಗಿ ನಡೆಯುವುದು. ನಡೆ ಬಾವ, ಸೈನ್ಯಕ್ಕೆ ಆಜ್ಞೆ ಕೃಷ್ಣ, ಮಾಡುವ ನಮ್ಮ ನಿನ್ನ ಭೇಟಿ ರಣಾಂಗಣದಲ್ಲಿ. ನಡೆ ಭಾವ. ಆಗ ತೋರವೇ ಕೃಷ್ಣ. ಒಳಸಂಚು ಪರಿಸರಿಸು ಹಿಗ್ಗಿ ಹಿಗ್ಗಿ ಮೆರೆಯಬೇಡವೋ ಮಾನವ. ಮುಂದೆ ಸ್ಪಂದಿಸೋಣ. ರಣಾಂಗಣದಲ್ಲಿ ಅದನ್ನು ಚೆನ್ನಾಗಿ ತೆಗೆದು ನಡೆ ಭಾವ. ಕೃಷ್ಣ, ನಾನು ಬರಲೇ? ನಡೆ ಭಾವ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಉದಯವಾದ ನಮ್ಮ ಭಾಗ್ಯದ ದಾಸರ. ಉದಯವಾದ ನಮ್ಮ ಭಾಗ್ಯದ ದಾಸರ. ಹರಳಿದ ದಾರಿಯ ಕರುಣೆದರೆಗೆ. ಹರಳಿದ ದಾರಿಯ ಕರುಣೆದರೆಗೆ. ಕಾತಕವಾಯಿತು ಎನ್ನ ಮನೋರಥ. ಕಾತಕವಾಯಿತು ಎನ್ನ ಮನೋರಥ. ಅಭಯವನೀಡಿದ ಯದುಪತಿ. ಅಭಯವನೀಡಿದ ಪಾಂಡವ ವಿಜಯ ನಂದ ವಿನೋದ. ಪರಮಾತ್ಮ ಪಾಂಡವ ವಿಜಯ ನಂದ ವಿನೋದ. ನಿಂಜಮ ಪಾಲಿಪ ದೇವನೆನಿದ. ನಿಂಜಮ ಪಾಲಿಪ ದೇವನೆನಿದ. ದಂಡ ಜಯಾಂತೆವೋ ಪುಣ್ಯೋದಯದಿ. ಕೃಷ್ಣ ಶ್ರೀಹರಿ ಅಂತ್ಯತೆಯಾತೆವೋ ಪುಣ್ಯೋದಯದಿ. ಧನ್ಯಜಯಾಂತೆವೋ ಪುಣ್ಯೋದಯದಿ. ರಾಧಾ ರಮಣ ಕೈವಚನ. ರಾಧಾ ರಮಣ ಕೈವಚನ. ರಾಧಾ ರಮಣ ಕೈವಚನ. ಅಭಯವನೀಡಿದ ಯದುಪತಿ. ಅಭಯವನೀಡಿದ ಅಭಯವನೀಡಿದ ಯದುಪತಿ. ಅಭಯವನೀಡಿದ ಯದುಪತಿ. ಅರ್ಜುನ, ಅರ್ಜುನ, ಪರಮಾತ್ಮ ಎಂತಹ ಅಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಆಹ್ವಾನವನ್ನು ಕೊಟ್ಟೆಯಲ್ಲ. ನಿರಸ್ತ್ರನು ನಿರಾಯುಧನು ಆದ ನನ್ನನ್ನು ಕಟ್ಟಿಕೊಂಡು ನೀನೇನಯ್ಯ ಮಾಡುವೆ? ವಾಸುದೇವ, ಅರ್ಜುನ, ಕಾರ್ಯವನ್ನು ಮಾಡಿದವನು ನಾನಲ್ಲ, ಆ ದುರ್ಯೋಧನು. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದೆನು ದೇವ. ಅರ್ಜುನ, ಈ ಯುದ್ಧದಲ್ಲಿ ನಿರ್ಗತಿಕರ ಗತಿಯು ಪ್ರಥಮಿಷ್ಠರಿಗೆ ಮಾರ್ಗದರ್ಶಕರಾದ ನೀನು ನನ್ನ ರಥದ ಮಾರ್ಗವನ್ನು ನಿಯಮಿಸು. ನಿನ್ನಿ ವರದ ಹಸ್ತಗಳು ನನ್ನ ರಥಾಶ್ವಗಳ ರಜ್ಜುಗಳನ್ನು ಹಿಡಿಯಲಿ. ಆಗ ನಾನು ನೋಡುವೆನು, ಶತ್ರುಗಳು ನೋಡುವರು, ಈ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವನ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟ್ಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ದೇವ. ಅರ್ಜುನ, ಪರಮಾತ್ಮ, ದೇವರು ದೇವರು ಎಂದು ನನ್ನನ್ನು ಇಷ್ಟೊಂದು ಹೋಳುತ್ತಿರುವೆಯಲ್ಲ, ಅಂತಹ ದೈವತ್ವದ ಮಹಿಮೆ ನನ್ನಲ್ಲೇನಿರುವುದು? ಪರಮಾತ್ಮ, ಅರ್ಜುನ, ನನ್ನ ನಿನ್ನಲ್ಲಿ ಇಂದ್ರಾಜಾಲವೇಕೆ? ಮಾಧವ ನಿನ್ನಯ ದಯದಿ
ಪರಮಾತ್ಮ ಕಿರೀಟಿ ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ಕರದಲ್ಲಿ ಗಾಂಡೀವ ಪಿಡಿದೆಯೋ ತುಡದಿ ಪಾಠ ವಾಸುದೇವ ಕರದಲ್ಲಿ ಗಾಂಡೀವ ಪಿಡಿದೆಯೋ ತುಡದಿ ಎದೆಗೆಡದಿರು ಜೋಗೆ ಕಡುವಿರ ನೀರಿಸಿ ಕಿರೀಟಿ ವಾಸುದೇವ ಎದೆಗೆಡದಿರು ಜೋಗೆ ಕಡುವಿರ ನೀರಿಸಿ ಕಾತುರವೇತಗೆ ವಿಜಯ ವಿಜಯಕ್ಕೆ ಕಾರಣ ಕೃಷ್ಣ ದೇವಾ 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 ವಿಜಯಕ್ಕೆ ಕಾರಣ ಕಾತನು ನೀನೆ ವಾಸುದೇವ ಅರ್ಜುನ ವಿಜಯಕ್ಕೆ ಕಾರಣ ಕಾತನು ನೀನೆ ವಾಸುದೇವ ವಿಜಯಕ್ಕೆ ಕಾರಣ ಕಾತನು ನೀನೆ ಪರಮಾತ್ಮ ಅರ್ಜುನ ವಿಜಯಕ್ಕೆ ಕಾರಣ ಕಾತನು ನೀನೆ ಸಾಹಸ ನಿನ್ನದು ಸಾಧಿಸುವವ ನಾನು ಪರಮಾತ್ಮ ಅರ್ಜುನ ಸಾಹಸ ನಿನ್ನದು ಸಾಧಿಸುವವ ನಾನು ಸಾಹಸ ನಿನ್ನದು ಸಾಧಿಸುವವ ನಾನು ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ಆರ್ತ ನಿನ್ನಯ ಹಿತವ ಸತತವೋ ನಾ ಬಯಸಿ ಅರ್ಜುನ ಪರಮಾತ್ಮ ಪಾರ್ಥ ನಿನ್ನಯ ಹಿತವ ಸತತವೋ ನಾ ಬಯಸಿ ಅನವರತವು ನಿನ್ನ ಬಿಡದಲೆ ಪೋರವೇ ಅರ್ಜುನ ವಾಸುದೇವ ಅನವರತವು ನಿನ್ನ ಬಿಡದಲೆ ಪೋರವೇ ಮನದನು ಮಾನವ ಪಾರ್ಥ ಪಾರ್ಥ ವಿಜಯ ವಿಜಯ ಅರ್ಜುನ ವಾಸುದೇವ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಕಿರೀಟಿ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ಮನದನು ಮಾನವ ಬಿಡು ಬಿಡು ಪ್ರಿಯ ಸಖ ವಾಸುದೇವ ಮನಧನು ಮಾನವ ಬಿಡು ಬಿಡು ಪ್ರಿಯ ಸಖ ಕಿರೀಟಿ ಮನಧನು ಮಾನವ ಬಿಡು
ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನೋ ಕಾತುರವೇತಕ್ಕೆ ವಿಜಯ ವಿಜಯ ಕಾತುರವೇತಕ್ಕೆ ವಿಜಯ ವಿಜಯ ದೇವಾ ವಿಜಯ ದೇವಾ ವಿಜಯ ದೇವಾ ಪಾರ್ಥ ವಾಸುದೇವ ಅಂತೂ ನಿನ್ನ ಒಳ್ಳೆಯ ಮಾತುಗಳಿಂದಲೇ ನನ್ನನ್ನು ನಿನ್ನ ರಥದ ಸಾರಥಿಯನ್ನಾಗಿ ಮಾಡಿಕೊಂಡೆ. ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ನಡೆ. ಇಲ್ಲಿ ನಡೆದ ಶುಭ ಸಮಾಚಾರವನ್ನು ಕುಂತಿದೇವಿ ಹಾಗೂ ಧರ್ಮರಾಜಾದಿಗಳಿಗೆ ತಿಳಿಸು. ಅಪ್ಪಣೆ ದೇವ ನಾ ಸುದೇವ ಧನ್ಯನಾದೆ ಧನ್ಯನಾದೆ ನಾ ಹರಿಯೇ. ಧನ್ಯನಾದೆ ನಾ. ವಾಸುದೇವ ಧನ್ಯನಾದೆ ನಾ ಹರಿಯೇ. ಧನ್ಯನಾದೆ ನಾ ಮಾನ್ಯನಾದೆ ನಿಂದು ತಮ್ಮ ಭವಕರ
ವಾಸುದೇವ ತಮ್ಮ ಆಣತಿಯಂತೆ ನಾನು ಪುನಃ ಬಂದು ನೋಡುವೆನು. ನನ್ನ ಇಚ್ಛೆಯಂತಾಗಲಿ. ರುಕ್ಮಿಣಿ ಬೇಗ ಬಾ ಬೇಗ ಬಾ ಬೇಗ ಮನಮೋಹನ ಸ್ವಾಮಿ ಬಾ ಬೇಗ ಮನಮೋಹನ ಬಾ ಬೇಗ ಮನಮೋಹನ
ಸನಿ ದ ಮಗ ಸ ಸಮಗ ಮಗ ಮದನಿ ಸಾ ಸಾ ಧನಿ ಸನಿ ದ ಮಗ ಸ ಸಮಗ ಮಗ ಮದನಿ ಸಾ ಸಮಗ ಸಗ ಸನಿ ದ ಮನಿ ದ ಮಗ ಗ ಮದನಿ ಸ ಗ ಮದನಿ ಸ ಗ ಮದನಿ ಏನಿ ಮಹಾ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ. ಬಿಡಿ. ಏನಿರುತ್ಕಾಮೋದ ಏನಿ ಮೌನಧನಾದ ಏನಿ ಜೀವೋನ್ಮೋದ ಏನಿ ವಿನೋದ ಏನಿರುತ್ಕಾಮೋದ ಏನಿ ಮೌನಧನಾದ ಏನಿ ಜೀವೋನ್ಮೋದ ಏನಿ ವಿನೋದ ಏನಿ ಮಹಾನಂದ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ. ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ನಾನಾ ರಾಗದ ನಾನಾ ಭಾವದ ನಾನಾ ಸೊಬಗಿನ ಪದಲಯ ನರ್ತನದಿ ಆನಂದದ ಸುದಯ ಆನಂದದ ಸುದಯ ಬೀರುವ ಸುಂದರಿಯೇ ಆನಂದದ ಸುಧಯ ಬೀರುವ ಸುಂದರಿಯೇ ಮಧುಮಾಧುರಿ ಸುರ ಸುಂದರಿ ಸುಗುಣಕರಿ ಮಧುಮಾಧುರಿ ಸುರ ಸುಂದರಿ ಸುಗುಣಕರಿ ಮಧುಮಾಧುರಿ ಸುರ ಸುಂದರಿ ಸುಗುಣಕರಿ ಮಧುರ ತರಂಗ ಸುನಾದ ಬೀರುವ ಮಧುರ ತರಂಗ ಸುನಾದ ಬೀರುವ ಏನಿ ಮಹಾನಂದವೇ ಓ ಭಾಮಿನಿ ಏನಿ ಸಂಭ್ರಮದಂದವೇ ಬಲು ಚಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ ಏನಿ ಮಹಾನಂದವೇ. ಸ್ಪಾ ಹಾಗಾದರೆ ಯುದ್ಧವು ನಿಶ್ಚಯವಾಯಿತೇನು? ನಾನು ಮೊದಲು ಹೇಳಲಿಲ್ಲವೇ ಯುದ್ಧವೆಂದರೆ ಈ ನಿಮ್ಮ ಹೃದಯವು ನಲಿಯುವುದೆಂದು? ಉಪಾಯವಿಲ್ಲ ಪ್ರಿಯತಮೆ, ಯುದ್ಧವು ಇಂದು ಅನಿವಾರ್ಯ. ಆದರೆ ಅದೆಂತಹ ಯುದ್ಧ? ವಿಶ್ವ ಸೃಷ್ಟಿಯಲ್ಲಿ ಇದುವರೆಗೂ ಎಲ್ಲಿಯೂ ನಡೆಯದ ಅಚಿಂತ್ಯ ಹತ್ಯಾಕಾಂಡ. ಒಂದು ಕಡೆ ಕೌರವರ 11 ಅಕ್ಷೋಹಿಣಿ ಸೈನ್ಯದಳ, ಭೀಷ್ಮ, ದ್ರೋಣ, ಕರ್ಣ, ಕೃತವರ್ಮ, ಅಶ್ವತ್ಥಾಮ ಮುಂತಾದ ಮಹಾರಥಿಕರು. ಮತ್ತೊಂದೆಡೆ ಪಾಂಡವರ 7 ಅಕ್ಷೋಹಿಣಿ ಸೈನ್ಯದಳ. ಈ ಯುದ್ಧವು ಮುಗಿದ ಮೇಲೆ ಈ ಮಾನವ ರಾಶಿಯಲ್ಲಿ ಅದೆಷ್ಟು ಜನರು ಜೀವಂತವಾಗಿ ಉಳಿಯುವರೋ? ಯುದ್ಧ ಯುದ್ಧ, ಪ್ರಪಂಚದ ಅನಂತ ಪ್ರಳಯ, ಅಸೀಮ ಧ್ವಂಸ. ಪ್ರಭು, ಈ ಮಾನವ ಲೋಕವನ್ನು ಪ್ರಳಯಾವರ್ತಿಯಿಂದ ರಕ್ಷಿಸು. ಅಧರ್ಮದ ಆಕ್ರಮಣದಿಂದ ಧರ್ಮ ರೂಪುಗೊಳ್ಳಲೇಕೆ? ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ.
ರುಕ್ಮಿಣಿ ಸಮಾಧಾನ ಭೇದವೆಲ್ಲ ಒಮಲಾಂಗಿ ವಿಫಲವಾಯಿತು. ಸಮಾಧಾನ ಭೇದವೆಲ್ಲ ಕೋಮಲಾಂಗಿ ವಿಫಲವಾಯಿತು. ಸಮರದಂಡವಿಂದು ಧರಣಿ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ ಕಾಂತೆ ಪಾಪಹಾರಿಣಿ. ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗೆ ಧರ್ಮರಾಜ್ಯ ಸ್ಥಾಪನೆಗೆ ಧರ್ಮಯುದ್ಧವಿಲ್ಲದಗೆ ಕರ್ಮಭೂಮಿ ಭಾರತವು ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ ಕಾಂತೆ ಧನ್ಯ ಮಾದುದೆ. ಮೈವಿದೇಕೆ ಕಾಂತೆ ಶಾಂತೆ ಪ್ರೇಮ ಪೂರಿತೆ ಕಾಂತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ ಪ್ರೇಮ ಪೂರಿತೆ. ಶಾಂತಿಯಿಂದ ಸೃಷ್ಟಿಯ ವಿಕಾಸವಾಗುವುದಿಲ್ಲ ಪ್ರೇಯಸಿ. ಪುರಾತನದ ಅಳಿವೆ ನೂತನದ ಆವಿಷ್ಕಾರ. ಆದರೆ ಯುದ್ಧವು ಅನಿವಾರ್ಯ. ಆದರೆ ಈ ಯುದ್ಧದಲ್ಲಿ ನಾನೊಂದು ನೂತನ ಜಗತ್ತನ್ನು ನಿರ್ಮಿಸುವನು. ನನ್ನ ಸಮರ ಗೀತೆಯು ಮಾನವರಿಗೆ ಧರ್ಮದ ಪರಾಕಾಷ್ಠೆಯನ್ನು ಬೋಧಿಸುವುದು. ವೀರರ ರಕ್ತದಿಂದ ಈ ಪೃಥ್ವಿಯ ಕಲುಷವನ್ನು ತೊಳೆಯುವೆನು. ಕುರುಕ್ಷೇತ್ರದ ಧೂಳಿಯ ಒಂದೊಂದು ಕಣವನ್ನು ರಕ್ತರಸದಿಂದ ತೋಯಿಸಿ ವೀರ ದರ್ಪದಿಂದ ಸುಸಜ್ಜಿತವಾಗಿ ಮಾಡಿ ಪುಣ್ಯ ಬೀಜವನ್ನು ನಡುವೆನು. ಆ ಬೀಜವು ಅಂಕುರಿಸಿ ಮರವಾಗಿ ದರ್ಶನ, ವಿಜ್ಞಾನ, ಧರ್ಮ, ರಾಜನೀತಿ ಮುಂತಾದ ಅನರ್ಘ್ಯ ಫಲಪುಷ್ಪಗಳನ್ನು ಈ ಜಗತ್ತಿಗೆ ಕೊಡುವುದು. ಪ್ರಭು,
ನಿಮ್ಮ ಸ್ಪರ್ಶವು ಮೃತ್ಯು ಸಂಜೀವಿ. ಕೇವಲ ನಿಮ್ಮ ದೃಷ್ಟಿ ಮಾತ್ರದಿಂದಲೇ ಈ ಜಗತ್ತು ಜೀವಂತವಾಗಿ ಮಾಡಬಲ್ಲ ಶಕ್ತಿ ನಿಮ್ಮಲ್ಲಿದೆ. ಇದನ್ನರಿತು ಇಂತಹ ರಕ್ತಪಾತದ ಅವಶ್ಯಕತೆ ಏಕೆ? ರುಕ್ಮಿಣಿ, ಕಾಳಸರ್ಪ ಕಚ್ಚಿದವರನ್ನು ಮೃತ್ಯುವಿನಿಂದ ರಕ್ಷಿಸಬೇಕಾದರೆ ವಿಷಸ್ಪರ್ಶವಾದ ಅವಯವವನ್ನು ಛೇದಿಸದ ಹೊರತು ಮತ್ತಾವ ಉಪಾಯವಿಲ್ಲ. ಆರ್ಯಾವರ್ತಕೀಗ ಅಂತಹ ಅವಸ್ಥೆ ಉಂಟಾಗಿದೆ. ಅಭಿಮಾನ ಸುರೆಯಿಂದ ಪ್ರಮತ್ತರಾದ ಕ್ಷತ್ರಿಯರ ನರನಾಡಿಗಳಲ್ಲಿ ರಕ್ತಾಧಿಕ್ಯವು ಹೆಚ್ಚಿ ಅಧರ್ಮ ರೋಗದ ಅಂಕುರವು ಕಾಣಿಸಿಕೊಂಡಿದೆ. ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆಯಾಗುವುದಿಲ್ಲ ಪ್ರೇಯಸಿ. ಪ್ರಭು, ಇಷ್ಟೊಂದು ಜನರ ಮರಣದಿಂದ ಧರ್ಮ ಸಂಸ್ಥಾಪನೆ ಆಗುವುದಾದರೆ ಅಂತಹ ಧರ್ಮಕ್ಕೆ ಶತಾಧಿಕ ಅಧಿಕಾರವಿರಲಿ. ಈ ಘೋರ ಹತ್ಯಾಕಾಂಡ ನಿಲ್ಲಲು ಶಾಂತಿ ಸಂಧಾನಕ್ಕಾಗಿ ನೀವು ಮತ್ತೊಮ್ಮೆ ಪ್ರಯತ್ನಿಸಿ ನೋಡಿ ಸ್ವಾಮಿ. ರುಕ್ಮಿಣಿ, ನಿನ್ನ ಮಾತಿನಂತೆ ನಾನು ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ನಾನು ಈ ದಿನವೇ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಈ ಕೊನೆಯ ಪ್ರಯತ್ನವೂ ಸಹ ವಿಫಲವಾಗುವುದು ಪ್ರೇಯಸಿ. ಪ್ರಯತ್ನಿಸಿ ನೋಡಿ ಸ್ವಾಮಿ, ಸಫಲವಾಗುವುದು. ಹಾಗೆ ಆಗಲಿ ಪ್ರೇಯಸಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ, ಮಂದರ ಗಿರಿಧರ ನರಸಿ ದಯಾಮಯೇ. ಮಂದರ ಗಿರಿಧರ ನರಸಿ ದಯಾಮಯೇ, ಸಿಂಧು ತಿಲಕಟಿ ಕಮಲಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ಸಿಂಧು ತಿಲಕಟಿ ಕಮಲಮುಖಿಯೇ, ಸುಂದರಿಯೇ ಆನಂದದ ಸಿರಿಯೇ, ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಗಂಧ ಪರಿಮಳವ ಧರಿಸಿ ಮಂದಹಾಸದಿಂದೆನ್ನವರಿಸಿ, ಮನ ಮಂದಿರದೊಳು ನೆಲೆಸಿ ಮನ ಮಂದಿರದೊಳು ನೆಲೆಸಿ, ಪ್ರಣಯಾನಂದದ ಧ್ವನಿರಸ ಬೀರುವ, ಪ್ರಣಯಾನಂದದ ಧ್ವನಿರಸ ಬೀರುವ, ಚೆಲುವಿನ ತಾರೆಯ ಬಲವನ್ನು ಕೋರುವೆ, ನಿಲುಕು ನೀಲಾಂಬರಿ. ಚೆಲುವಿನ ತಾರೆಯ ಬಲವನ್ನು ಕೋರುವೆ, ನಿಲುಕು ನೀಲಾಂಬರಿ. ಚೆಲುವಿನ ತಾರೆಯ ಒಲವನ್ನು ಕೋರುವೆ, ನಿಲುಕು ನೀಲಾಂಬರಿ. ನಯನ ಮನೋಹರಿಯೇ ಪ್ರಿಯ ಸುಂದರ ವದನೆ, ನಯನ ಮನೋಹರಿಯೇ. ನಯನ ಮನೋಹರಿಯೇ, ನಯನ ಮನೋಹರಿಯೇ.
ರಾಜ್ಯಭಾರವು ಯಾವ ರೀತಿ ಇರೋದು ಅದನ್ನು ತ್ವರಿತವಾಗಿ ತಿಳಿಸು. ಆಗಲಿ ಮಹಾಪ್ರಭು. ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳಾಗಿ ಪ್ರಜೆಗಳೆಲ್ಲರೂ ಸುಖ ಸಂತೋಷದಿಂದಿರುವರು. ಮತ್ತೇನಪ್ಪಣೆ ಮಹಾಪ್ರಭು? ಬೇಷ್ ಬೇಷ್, ಬಹಳ ಸಂತೋಷ. ನಿನ್ನ ಪೀಠವನ್ನು ಅಲಂಕರಿಸು. ಆಗಬಹುದು. ಸೈನ್ಯಾಕ್ಷಣೆ ಮಹಾಪ್ರಭು. ಸೈನ್ಯಾಧಿಪ ನಮ್ಮ ಸೈನ್ಯವೆಂದಿರ್ಬೋದು. ಸೈನ್ಯಾಧಿಪ ಸೈನ್ಯಾಕ್ಷಣೆ ಮಹಾಪ್ರಭು. ಸೈನ್ಯಾಧಿಪ ನಮ್ಮ ಸೈನ್ಯವೆಂದಿರ್ಬೋದು. ಸೈನ್ಯಾಧಿಪ ಶತ್ರು ರಾಜರೆಲ್ಲ ಇತ್ತು ಕಾಣಿಕೆಯ. ಸೈನ್ಯಾಕ್ಷಣೆ ಮಹಾಪ್ರಭು. ಶತ್ರು ರಾಜರೆಲ್ಲ ಇತ್ತು ಕಾಣಿಕೆಯ. ತಪ್ಪದೆ ತಂದೊಪ್ಪಿಸುತ್ತಿಗರೆ ಸೈನ್ಯಾಧಿಪ. ಮಹಾಪ್ರಭು. ತಪ್ಪದೆ ತಂದೊಪ್ಪಿಸುತ್ತಿಗರೆ ಸೈನ್ಯಾಧಿಪ ನಮ್ಮ ಸೈನ್ಯವೆಂದಿರ್ಬೋದು. ಸೈನ್ಯಾಧಿಪ ಸೈನ್ಯಾಕ್ಷಣೆ ಮಹಾಪ್ರಭು. ನಮ್ಮ ಯಾದವ ಸೈನ್ಯವು ಯಾವ ರೀತಿಯಿಂದಿರುವುದು ಅದನ್ನು ತ್ವರಿತವಾಗಿ ತಿಳಿಸು. ಆಜ್ಞಾಪಿಸೋಣ ಮಹಾಪ್ರಭು. ಪುಪ್ಪ ಲಲಿಸೇನಯ್ಯ, ಕಳವೆ ನನಗ ಪುಪ್ಪ ಲಲಿಸೇನಯ್ಯ. ಮಹಾಪ್ರಭು. ಸೈನ್ಯಾಕ್ಷಣೆ ಪುಪ್ಪ ಲಲಿಸೇನಯ್ಯ, ಕಳವೆ ನನಗ ಪುಪ್ಪ ಲಲಿಸೇನಯ್ಯ. ಮಹಾಪ್ರಭು. ಸೈನ್ಯಾಕ್ಷಣೆ ತಂಡ ಪಗಿ ತಂಡೆಗಳೆಂದಿಗೆ. ಮಹಾಪ್ರಭು. ಸೈನ್ಯಾಕ್ಷಣೆ ತಂಡದಿಂದ ಪಗಿ ಮಂಡೆಗಳ ಚಂಡ ಚಂಡ
ಶಭಾಷ್, ಬಹಳ ಸಂತೋಷ. ನಿನ್ನಂತಹ ಸೈನ್ಯಾಧ್ಯಕ್ಷನು ನನ್ನ ಆಸ್ಥಾನದಲ್ಲಿರುವಾಗ ನನಗೂ ನನ್ನ ಸೈನ್ಯಕ್ಕೂ ಕುಂದು ಕೊರತೆ ಎಂದರೇನು? ನಿನ್ನ ಪೀಠವನ್ನು ಅಲಂಕರಿಸು. ಆಗಲಿ ಮಹಾಪ್ರಭು. ಧರೆಯಳು ಧನ್ಯನು ಧನ್ಯನಾದೆನು ನಾ, ಭುವಿಯಳು ಮಾನ್ಯನು ಮಾನ್ಯನಾದೆನು ನಾ. ಮಂತ್ರಿ ಜನಾಕ್ಷರೇ, ಮಹಾಪ್ರಭು. ಧರೆಯಳು ಧನ್ಯನು ಧನ್ಯನಾದೆನು ನಾ, ಭುವಿಯಳು ಮಾನ್ಯನು ಮಾನ್ಯನಾದೆನು ನಾ. ಮಂತ್ರಿ ಜನಾಕ್ಷರೇ, ಈ ಪರಿಮಂತ್ರಿಯು ಸೈನಿಕರಿರುವಲ್ಲಿ. ಮಂತ್ರಿ ಜನಾಕ್ಷರೇ, ಈ ಪರಿಮಂತ್ರಿಯು ಸೈನಿಕರಿರುವಲ್ಲಿ ಎನ್ನಯ ರಾಜಕ್ಕೆ ಕೊರತೆ ಏನಿರುವುದು? ಮಂತ್ರಿ ಜನಾಕ್ಷರೇ, ಎನ್ನಯ ರಾಜಕ್ಕೆ ಕೊರತೆ ಏನಿರುವುದು? ಧರೆಯಳು ಧನ್ಯನು ಧನ್ಯನಾದೆನು ನಾ, ಭುವಿಯಳು ಮಾನ್ಯನು ಮಾನ್ಯನಾದೆನು ನಾ. ರಾಜನು ನಾನಾಗಿ ರಾಜ್ಯವನ ಆಳುತ್ತೆ. ಮಂದದಾಸರೇ, ರಾಜನು ನಾನಾಗಿ ರಾಜ್ಯವನ ಆಳುತ್ತೆ, ರಾಜ್ಯ ಸಾಮ್ರಾಜ್ಯಕ್ಕೆ ಧನಿಸುತ್ತೆ. ಮಂದದಾಸರೇ, ರಾಜ್ಯ ಸಾಮ್ರಾಜ್ಯಕ್ಕೆ ಧನಿಸುತ್ತೆ. ಧರೆಯಳು ಧನ್ಯನು ಧನ್ಯನಾದೆನು ನಾ, ಭುವಿಯಳು ಮಾನ್ಯನು ಮಾನ್ಯನಾದೆನು ನಾ. ಮಂತ್ರಿ ಸೈನ್ಯಾಧ್ಯಕ್ಷನೇ, ನಿನ್ನಂತಹ ಮಂತ್ರಿಯು ನಿನ್ನಂತಹ ಸೈನ್ಯಾಧ್ಯಕ್ಷನು ನನ್ನ ಆಸ್ಥಾನದಲ್ಲಿರುವಾಗ ನನಗೂ ನನ್ನ ಆಸ್ಥಾನ ಕುಂದು ಕೊರತೆ ಎಂದರೇನು? ಚಾಲನೆ ವರ್ತಮಾನವೇನು? ಏನು? ನನ್ನ ಪ್ರಿಯ ಶಿಷ್ಯನಾದ ದುರ್ಯೋಧನ ಬರುತ್ತಿರುವನೆ, ಆತನನ್ನು ಉಚಿತ ಮರ್ಯಾದೆಯಿಂದ ಬರಮಾಡಿ. ಗುರುದೇವನಿಗೆ ನಮೋ ನಮಃ. ದುರ್ಯೋಧನ, ನಿನಗೆ ಮಂಗಳವಾಗಲಿ. ಬಾ, ಈ ಪೀಠದಲ್ಲಿ ಕುಳಿತುಕೋ. ಆಗಬಹುದು ಬಲಭದ್ರ ದೇವ. ಆಗಲಿ. ಏನಪ್ಪಣೆ? ನಮ್ಮ ಆಸ್ಥಾನ ಅರಮನೆ ರಾಜನರ್ತಕಿಯನ್ನು ಬರಮಾಡಿ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ. ಎನ್ನುವುದು ಇವರ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಮೋಹಿನಿ ಎನ್ನುವುದು ಇವರ ಸರಲ್ಲವೇ, ಮನಮೋಹ ತುಂಬಿದ ಚಲುವಲ್ಲವೇ. ಅಯಗಿಯರೆ ನಿಮಗೆ ನೀವು ಬಲ್ಲವೇ. ಅಯಗಿಯರೆ ನಿಮಗೆ ನೀವು ಬಲ್ಲ, ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ನನ್ನ ಮನಸ್ಸನ್ನು ಸೆಳೆಯುವ ಚೆಲುವಲ್ಲವೇ. ಅಂದದ ಶಿಲೆ ಎರಡು ನಲಿದಾಡಿವೆ, ಅದರ ಪನ್ನೀರ ಪರಿಮಳ ಹೂಬಿರಿದು. ಅಂದದ ಶಿಲೆ ಎರಡು ನಲಿದಾಡಿವೆ ನಲಿದಾಡಿವೆ ನಲಿದಾಡಿವೆ. ನರ್ತಕರಿಗೆ ಸೂಕ್ತ ಬಹುಮಾನವನ್ನು ಕೊಡಿಸಿ. ದುರ್ಯೋಧನ, ಗುರುದೇವ, ಹಸ್ತಿನಾವತಿಯಲ್ಲಿ ಎಲ್ಲರೂ ಕ್ಷೇಮವೇ? ಎಲ್ಲರೂ ಕ್ಷೇಮದಿಂದಿರುವರು ಬಲಭದ್ರ ದೇವ. ಹಾಗಾದರೆ ಇಲ್ಲಿಗೆ ತ್ವರಿತವಾಗಿ ಬರಲು ಕಾರಣವೇನು ಸುಯೋಧನ? ಗುರುದೇವ, ದುರ್ಯೋಧನ, ಪಾಂಡವರಿಗೂ ನಮಗೂ ಯುದ್ಧವು ಸಂಘಟಿಸಬೇಕು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನು ವಹಿಸುವಂತೆ ಪ್ರಾರ್ಥಿಸಲು ನಿಮ್ಮ ಬಳಿ
ಆಗಲಿ ಕೃಷ್ಣನ ಬಳಿಗೆ ಹೋದ ವಿಚಾರವೇನಾಯಿತು? ಕೃಷ್ಣನು ಅರ್ಜುನನ ಪಕ್ಷವನ್ನು ವಹಿಸಿದನು. ಗುರುದೇವ, ನಾನು ನಿಮ್ಮನ್ನು ಮತ್ತು ನಿಮ್ಮ ಯಾದವ ಬಲವನ್ನು ಅಪೇಕ್ಷಿಸಿ ಬಂದಿರುವೆನು. ನೀನು ತ್ವರಿತವಾಗಿ ಹೋಗಿ ಈ ಕಾರ್ಯವನ್ನು ಮಾಡಿಕೊಂಡು ಬಂದದ್ದು ಒಳ್ಳೆಯದೇ ಆಯಿತು. ನಾನೇ ಬೇರೆ ಕೃಷ್ಣನೇ ಬೇರೆ ಎಂಬ ವಿಚಾರವು ಅಸಂಗತವಾಯಿತಲ್ಲ ಸುಯೋಧನ. ಗುರುದೇವ, ನಾನೇನೋ ಬಹು ರಹಸ್ಯವಾಗಿ ಓದನು. ಆದರೆ ಈ ವಿಚಾರವು ಆ ಪಾಂಡವರಿಗೆ ಹೇಗೆ ತಿಳಿಯಿತೋ ಕಾಣೆ. ನಾನು ಹೋಗುವುದಕ್ಕೂ ಅರ್ಜುನನ ಬರುವುದಕ್ಕೂ ಒಂದೇ ಆಯಿತು ಗುರುದೇವ. ಕೃಷ್ಣನು ಆಯುಧವನ್ನು ಹಿಡಿದು ಖಚಿತಪಡಿಸಿಕೊಂಡು ಬಂದಿರುವೆ ತಾನೇ? ಹೌದು ಗುರುದೇವ, ಖಚಿತಪಡಿಸಿಕೊಂಡೇ ಬಂದಿರುವೆನು. ಹಾಗಾದರೆ ನಿನ್ನ ಜಯವು ಖಂಡಿತ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಸುಯೋಧನ, ಗುರುದೇವ, ನಾನು ಬರುವವರೆಗೂ ದಳಪತಿ ವಿಚಾರವನ್ನು ಮಂತ್ರಾಲಯ ತರಬೇಡ. ಹೋಗಿ ಬಾ ವೀರವರ, ನಿನಗೆ ಮಂಗಳವಾಗಲಿ. ಗುರುದೇವ, ನಾನಿಗೂ ಬರುವೆನು. ಅಲ್ಲ ಗುರುದೇವ. ದುರ್ಯೋಧನ, ನಾನಿನ್ನೂ ಬರುವೆನು. ನಿನಗೆ ಮಂಗಳವಾಗಲಿ. ಹೋಗಿ ಬಾ. ಕೃಷ್ಣನು ನನ್ನ ಪಕ್ಷವನ್ನು ವಹಿಸಿದರೇನಂತೆ. ನನ್ನ ಗುರುದೇವ ಬಲರಾಮರ ಪಕ್ಷೋಣಿ ಹಾರುವ ಸೈನ್ಯವೇ ನನ್ನ ಕೈವಶವಾಯಿತು. ಇನ್ನು ಇದಕ್ಕೆ ಅಡ್ಡಿಪಡಿಸಿದ ಪಾಂಡವರು ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧಕ್ಷೇತ್ರ. ಧರ್ಮಕ್ಷೇತ್ರ, ಇದು ಕುರುಕ್ಷೇತ್ರ. ಕುರು ಪಾಂಡವರಿಗೆ ಇದು ಯುದ್ಧಕ್ಷೇತ್ರ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ. ಕೃಷ್ಣನಿಂದ ಪಡೆದು ಬಂದ ಯಾದವ ಸೈನ್ಯ ಧ್ವಂಸ ಮಾಡಿ ಬಿಡುವೆ ನಾನು ಪಾಂಡವ ಸೈನ್ಯ.
ಕವಿಶ್ರೀಗಾಟೋಣ ಹಚ್ಚುತ್ತಾಗಲು ಶಲ್ಯ ಸದಸ್ಯ ಸೈನ್ಯವಾದಿ ಹಾರದಿರಲು ಧರ್ಮಕ್ಷೇತ್ರ ಈ ಲೋಕವೆಲ್ಲ ಆಶಾಮಯ ಬರಿದೆ ಎಲ್ಲ ಶೋಕಾಮಯ ಈ ಲೋಕವೆಲ್ಲ ದೀನರಿಗೆ ವಶನಾಗಿ ಧೂರ್ತರಿಗೆ ದೂರಾಗಿ ದೀನರಿಗೆ ವಶನಾಗಿ ಧೂರ್ತರಿಗೆ ದೂರಾಗಿ ಹೂಡುವೆನು ಕಪಟ ಸಮರ ಮಾಡಿಸುವೆನು ಧರ್ಮ ಜಯವ ಹೂಡುವೆನು ಕಪಟ ಸಮರ ಮಾಡಿಸುವೆನು ಧರ್ಮ ಜಯವ ಶಂಕರ ಸದಾಶಿವ ಆ ಪರಮೇಶ್ವರ ಶಂಕರ ಸದಾಶಿವ ಆ ಪರಮೇಶ್ವರ ಈ ಲೋಕವೆಲ್ಲ ಆಶಾಮಯ ಬರಿದೆ ಎಲ್ಲ ಶೋಕಾಮಯ ಈ ಲೋಕವೆಲ್ಲ ಜನರೆಂಬ ಜಾತ್ರೆ ಕೂಡಿ ಮನವೆಂಬ ವ್ಯಾಪಾರದಿ ಜನರೆಂಬ ಜಾತ್ರೆ ಕೂಡಿ ಮನವೆಂಬ ವ್ಯಾಪಾರದಿ ಬುದ್ಧಿಯೆಂಬ ಸರಕುಗಳನ ಬುದ್ಧಿಯೆಂಬ ಸರಕುಗಳನ ಮಾರಿ ಲಾಭವ ಪಡೆದವರಾರೋ ಮಾರಿ ಲಾಭವ ಪಡೆದವರಾರೋ ಈ ಲೋಕವೆಲ್ಲ ಆಶಾಮಯ ಬರಿದೆ ಎಲ್ಲ ಶೋಕಾಮಯ ಈ ಲೋಕವೆಲ್ಲ ಆಹಾ. ಈ ಪ್ರಪಂಚದ ವ್ಯಾಪಾರವನ್ನು ನೋಡುತ್ತಿದ್ದರೆ ದಿನ ದಿನಕ್ಕೂ ಅತಿಶಯವು ಹೆಚ್ಚುತ್ತಲೇ ಇರುವುದು. ಅದರಲ್ಲಿಯೂ ಅರಿಷಡ್ ವರ್ಗಗಳ ವ್ಯಾಪಾರವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ. ವಿವೇಕವನ್ನು ಹೇಳಿದ ನನ್ನ ಮೇಲೆ ಕುಪಿತನಾದ ನನ್ನ ದುರ್ಯೋಧನನು ನನ್ನಣ್ಣನಾದ ಬಲಭದ್ರನ ಬಳಿಗೆ ಹೋಗಿ ಯುದ್ಧಕ್ಕೆ ಬರುವುದಾಗಿ ವೀಳ್ಳೆಯನ್ನು ಪಡೆದು ಹೋಗಿರುವನು. ಅದಕ್ಕಾಗಿ ಅಗ್ರಜನು ಸೈನ್ಯವನ್ನು ಸಿದ್ಧಗೊಳಿಸುತ್ತಿರುವನು. ಈ ಸಮಯವನ್ನು ಅರಿತು ಅಗ್ರಜನವು ಬಹಿರ್ಭೂಮಿಗೆ ಹೋಗುವಾಗ
ಒಂದು ಗೋವಿನಿಂದ ತೊಂದರೆಯನ್ನುಂಟು ಮಾಡಿ ಆತನಿಂದಲೇ ಅದು ಮರಣಗೊಂಡಂತೆ ನಟಿಸಿ ಮಹಾಚಿಂತೆಗೆ ಗುರಿಪಡಿಸಿದರೆ ಪಾಪ ಪರಿಹಾರದ ಸಲುವಾಗಿ ನನ್ನಲ್ಲಿ ಆಲೋಚಿಸಲು ಬರುವನು. ಅದೋ ಅಗ್ರಜನು ಬಹಿರ್ಭೂಮಿಗೆ ಹೋಗುತ್ತಿರುವನು. ಇದೇ ಸುಸಮಯ. ಎಲೆ ಮಾಯೆ, ಬೇಗ ಪಶುರೂಪವನ್ನು ಧರಿಸಿ ಅಗ್ರಜನನ್ನು ಹಿಂಬಾಲಿಸು. ಏನು ಏನು ನಾನು ಹೋದ ಕಡೆಯಲ್ಲ ಈ ಗೋವು ನನ್ನನ್ನೇ ಹಿಂಬಾಲಿಸುತ್ತಿರುವುದಲ್ಲ. ಒಂದು ಸಣ್ಣ ಶಿಲೆಯನ್ನು ಹೊಡೆದು ಓಡಿಸುವೆನು. ಹೇ ಹೇ ಗೋವೆ, ಏನು? ಹಾ ಶಿವ ಶಿವ, ಮುಂದೇನು ಗತಿ? ಏನು? ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತ್ತಲ್ಲ. ಶಿವ ಶಿವ. ನಾನು ಏನೆಂತ ಹೇಳಲಿ? ಈ ದಿನ ಒಂದು ಗೋಹತ್ಯೆ ಮಾಡಿರುವೆನು. ಏನು ಗೋಹತ್ಯೆ? ಪಾಪವೇ? ಹೌದು ಸಾತ್ಯಕಿ. ನನ್ನೊಡನೆ ಪರಿಹಾಸ ಮಾಡುತ್ತಿರುವರೇನು? ಇಲ್ಲ ಸಾತ್ಯಕಿ, ನಾನು ಈ ದಿನ ಬಹಿರ್ಭೂಮಿಯಲ್ಲಿ ಸಂಚರಿಸುತ್ತಿರುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿತು. ನಾನು ಒಂದು ಸಣ್ಣ ಶಿಲೆಯಿಂದ ಹೊಡೆದ ಮಾತ್ರಕ್ಕೆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಮುಂದೆ ಈ ಪ್ರಾಯಶ್ಚಿತ್ತ ಹೇಳುವರು ಯಾರು? ಏಕೆ ನಿಮ್ಮ ತಮ್ಮನಾದ ಶ್ರೀಕೃಷ್ಣ ಪರಮಾತ್ಮನಿಲ್ಲವೇ? ಏನು ಶ್ರೀಕೃಷ್ಣನೇ? ಸಾತ್ಯಕಿ, ಬೇಗ ಹೋಗಿ ಶ್ರೀಕೃಷ್ಣನ ಕರೆದುಕೊಂಡು ಬಾ. ನಮಸ್ಕರಿಸುವೆನು. ಕೃಷ್ಣ, ನಿನಗೆ ಮಂಗಳವಾಗಲಿ. ಅಣ್ಣ, ಕೃಷ್ಣ, ಇದೇನು ಇಷ್ಟೊಂದು
ಇಷ್ಟೊಂದು ಚಿಂತಾಕ್ರಾಂತರಾಗಿರುವರಲ್ಲ, ಕಾರಣವೇನು? ಏನೆಂದು ಹೇಳಲಿ ಕೃಷ್ಣ, ಈ ದಿನ ಬಹಿರ್ಭೂಮಿಯಲ್ಲಿ ನಾನು ಸಂಚರಿಸುತ್ತಿರುವಾಗ ಒಂದು ಗೋವು ನನ್ನನ್ನೇ ಹಿಂಬಾಲಿಸಿತು. ಆ ಗೋವನ್ನು ಓಡಿಸುವುದಕ್ಕಾಗಿ ಒಂದು ಸಣ್ಣ ಕಲ್ಲಿಂದ ಹೊಡೆದ ಮಾತ್ರಕ್ಕೆ ಆ ಗೋವು ತನ್ನ ಪ್ರಾಣವನ್ನೇ ಬಿಟ್ಟಿತಲ್ಲ. ಇದಕ್ಕೆ ಪ್ರಾಯಶ್ಚಿತ್ತವೇನು? ಏನು ಗೋಹತ್ಯವೇ? ಹೌದು ಶಿವ ಶಿವ, ಅತಿ ಭಯಂಕರ ಮಹಾಪಾಪ, ನಮ್ಮ ವಂಶಕ್ಕೆ ಕ್ಷೀಣ. ಅಗ್ರಜ ಕೃಷ್ಣ, ಇದಕ್ಕೆ ಶಾಸ್ತ್ರ ಪ್ರಮಾಣವೇನೆಂದರೆ, ಹೇಳು ಕೃಷ್ಣ. ಇಂದಿನಿಂದ ನೀನು 21 ದಿವಸಗಳ ಭೂಪ್ರದಕ್ಷಿಣೆಯನ್ನು ಮಾಡುತ್ತಾ ಕಾಶಿ, ಹರಿದ್ವಾರ, ಗಯಾ, ಗೋಕರ್ಣ, ಕಂಚಿ, ಕಾಳಹಸ್ತಿ, ಮಧುರೆ ಮುಂತಾದ ಪುಣ್ಯಕ್ಷೇತ್ರಗಳನ್ನು ಸಂಚರಿಸಿ ಗಂಗಾ, ಯಮುನಾ, ಗೋದಾವರಿ, ಕಾವೇರಿ ಮುಂತಾದ ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಮಾಡಿ ಭಗವತ್ ಸೇವೆಯನ್ನು ಮಾಡಿದರೆ ನಿನ್ನ ಗೋಹತ್ಯಾ ದೋಷವು ಪರಿಹಾರವಾಗುವುದು ಅಣ್ಣ. ಕೃಷ್ಣ, ಹಾಗಾದರೆ ನಾನು ಈಗಲೇ ಹೊರಡುವೆನು. ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರು ಕೃಷ್ಣ. ರಾಜ್ಯದ ವಿಚಾರದಿಂದ ಎಚ್ಚರಿಕೆಯಿಂದಿರು. ಇನ್ನೊಂದು ಬಾರಿ ಹೇಳುವನು ಕೃಷ್ಣ, ರಾಜ್ಯದ ವಿಚಾರದಲ್ಲಿ ಎಚ್ಚರಿಕೆಯಿಂದಿರು. ನಾನೀಗಲೇ ನೀನು ನಡೆ ಅಣ್ಣ, ನಾನು ರಾಜ್ಯದ ವಿಚಾರದಲ್ಲಿ ಸದಾ ಎಚ್ಚರದಿಂದಲಿರುವನು. ಹೋಗಿ ಬರುವನು ಕೃಷ್ಣ. ನಡೆ ಅಣ್ಣ ನೀನು. ಇದೇನು ಬಲಭದ್ರಭೂಪ, ಆ ದುರ್ಯೋಧನನಿಗೆ ಯುದ್ಧದಲ್ಲಿ ಸಹಾಯ ಮಾಡುವನೆಂದು ವಚನವಿಟ್ಟಿರುವೆ. ಈಗ ಪಾಪ ದುರ್ಯೋಧನನ ಗತಿ? ಸಾತ್ಯಕಿ, ದುರ್ಯೋಧನನಿಗೆ ಯುದ್ಧದ ಚಿಂತೆ, ನನಗೆ ಬಂದಿರೋ ಪ್ರಾಯಶ್ಚಿತ್ತವು ಪರಿಹಾರವಾದರೆ ಸಾಕು. ನಾನಿನ್ನೂ ಬರುವೆನು ಕೃಷ್ಣ. ಸಾತ್ಯಕಿ ಅಣ್ಣ, ಕಷ್ಟವಯ್ಯ ಕಷ್ಟ, ನಿನ್ನ ಸಹವಾಸವೇ ಮಹಾ ಕಷ್ಟ. Never
ವನವಾಸವೇ ಮಹಾ ಕಷ್ಟ. ಅಣ್ಣನನ್ನೇ ಇಲ್ಲದ ಮಾಯಾಜಾಲಕರಿಗೆ ಸಿಲುಕಿಸಿ ಇದ್ದ ಸ್ಥಳವನ್ನೇ ಬಿಡಿಸಿದೆ. ಇನ್ನು ನಮ್ಮಂತವರ ಪಾಡೇನು ಪರಮಾತ್ಮ. ಸಾತ್ವಿಕಿ, ನಾನು ನಿರಾಯುಧನಾಗಿ ಪಾಂಡವರ ಕಡೆಯು, ಅಗ್ರಜನು ಅಲಾಯುಧನಾಗಿ ಕೌರವರ ಕಡೆ ನಿಂತು ಉಭಯ ಪಕ್ಷದವರು ಹೋರಾಡುತ್ತಿರುವಾಗ ಸಾತ್ವಿಕಿ, ಅಗ್ರಜನನ್ನು ಜಯಿಸುವುದು ಕಷ್ಟವಾಗುತ್ತಿತ್ತು. ಆದ್ದರಿಂದ ಅಪಾಯ ಬರುವ ಸಂದರ್ಭದಲ್ಲಿ ಉಪಾಯದಿಂದ ಗೆಲ್ಲಬೇಕು. ಅದಕ್ಕಾಗಿ ಹೀಗೆ ಮಾಡಿದನು. ನೀನು ಚಿಂತಿಸಬೇಡ. ನಡೆ, ಆ ದುರ್ಯೋಧನ ಆಸ್ಥಾನಕ್ಕೆ ಹೋಗಿ ಕೆಲವು ಬುದ್ಧಿವಾದವನ್ನು ಹೇಳಿ ನೋಡೋಣ. ನಡಿ.